ಆರೋಗ್ಯ ಭಾಗ್ಯ ಎಲ್ಲದಕ್ಕಿಂತ ಹೆಚ್ಚಿನ ಭಾಗ್ಯ. ದೇಹ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಈ ದೇಹ ಅಂತಕ್ಕಂಥ ಮಾಧ್ಯಮ ಇದ್ದರೆ ಮಾತ್ರ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವೇದ ಸಾಧನೆಗೆ ಸಾಧಕವಾಗ್ತಕ್ಕಂಥದ್ದು. ಈ ದೇಹವೇ ಸರಿ ಇಲ್ಲ ಅಂದರೆ ಯಾವ ಸಾಧನೆಯೂ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವ ವೀಕ್ಷಕರೇ? ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಮನುಷ್ಯ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗಿ ಸಾಯ್ತಾ ಇದ್ದಾನೆ. 24 ವರ್ಷ 28 ವರ್ಷ ಹುಡುಗರು ಹೃದಯಾಘಾತ ಆಗಿ ಸಾಯ್ತಾ ಇದ್ದಾರೆ. ಸಾಕಷ್ಟು ಜನರುಗಳಿಗೆ ಇದ್ದಕ್ಕಿದ್ದಂಗೆ ಡಯಾಲಿಸಿಸು, BP, ಶುಗರು, ಹಲವಾರು ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ದಾರೆ. ಇನ್ನಷ್ಟು ಜನ ಎಲ್ಲ ವ್ಯವಸ್ಥೆಯಲ್ಲಿದ್ದರೂ ಕೂಡ ಮಾನಸಿಕ ಖಿನ್ನತೆಯಿಂದ ನರಳ್ತಾ ಇದ್ದಾರೆ. ಆದರೆ ಇದರ ಪ್ರಯೋಜನ ಏನು? ಇದಕ್ಕೆ ಕಾರಣ ಏನು? ಮೂಲಭೂತ ಕಾರಣ ಎಲ್ಲಿದೆ ಅಂತಕ್ಕಂಥ ನಾವು ಅವಲೋಕನೆ ಮಾಡಿದೆ. ಆದರೆ ನೋಡಿ, ಆಯುರ್ವೇದ ಶಾಸ್ತ್ರ ಎಲ್ಲ ವೈದ್ಯ ಶಾಸ್ತ್ರಗಳಿಗೆ ತಾಯಿ ಅದು. ಅದರಲ್ಲಿ ಹೇಳಿರ್ತಕ್ಕಂಥ ಹಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ. ಯಾರು ನಿಜವಾದ ಸ್ವಾಸ್ಥ್ಯ ಮನುಷ್ಯ, ಯಾರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿದರೆ ಮೇಯ್ನ್ 2 ಪಾಯಿಂಟ್ ಬರುತ್ತೆ. ಯಾರು ದೈಹಿಕವಾಗಿ ಒಬ್ಬ ಆರೋಗ್ಯವಂತನಲ್ಲ, ಆರೋಗ್ಯವಾದ ಮನುಷ್ಯ ದೈಹಿಕವಾಗಿಯೂ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಂತನಾಗಿರಬೇಕು. ಸಿ ದೇರ್ ಈಸ್ ಎ ಸೇಯಿಂಗ್ಸ್, ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ. ಪರ್ಸನ್ ಈಸ್ ಹ್ಯಾವಿಂಗ್ ಹೆಲ್ದಿ ಬಾಡಿ, ಅಫ್ಕೋರ್ಸ್ ಈಸ್ ನಾಟ್ ಹ್ಯಾವಿಂಗ್ ಹೆಲ್ದಿ ಮೈಂಡ್. ವಾಟ್ ದ ಯೂಸ್ ಔಟ್ ಆಫ್ ದಟ್? ಸೊ ಅಲ್ಲಿ ಮೂಲಭೂತ ಸೂತ್ರ ಇಷ್ಟೇ ಹೇಳ್ತಾನೆ, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥಂ ರಕ್ಷಣಾರ್ಥಂ ಆಯುಷಃ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಮನಃ ಇಂದ್ರಿಯ ಸ್ವಸ್ಥ ಇತಿ ಉಚ್ಯತೆ ಅಂತಕ್ಕಂಥ ಮಾತು ವೇದೋಕ್ತವಾದ ವಿಚಾರ. ಆಯುರ್ವೇದ ಅಥರ್ವಣ ವೇದ, ಉಪಾಂಗ ವೇದ, ಭಾಳ ಇತಿಹಾಸ ಇರ್ತಕ್ಕಂಥ ಆಯುರ್ವೇದ ಇದು. ಅದರ ಅರ್ಥ ಏನಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದೆ ಆದರೆ ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತನ 3-4 ಗಂಟೆ ಹೇಳೋಕ್ಕಾಗದಿದ್ರು ಬಿತ್ತರೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಿ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಿದೆ ಆದರೆ ನಿಮಗೆ ಏನಾಗ್ತದೆ ಅಂದರೆ ಮನಸ್ಸು ಪ್ರಫುಲ್ಲವಾಗಿರ್ತದೆ. ಪ್ರಸನ್ನ ಆತ್ಮ ಮನಃ, ಮನಸ್ಸು ಇಂದ್ರಿಯ ಯಾವುದು ಪ್ರಸನ್ನವಾಗಿರುತ್ತೆ ಆವಾಗ ಅವನು ಸ್ವಸ್ಥನಾಗಿರೋಕ್ಕೆ ಸಾಧ್ಯ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ಅದು ತ್ರಿದೋಷಗಳು, ಸಪ್ತಧಾತುಗಳು ಯಾವಾಗ ಬ್ಯಾಲೆನ್ಸಿಂಗ್ ವೇಲಿರ್ತದೆ ಅವನು ಆರೋಗ್ಯವಂತ ಮನುಷ್ಯನಾಗಿರೋಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಈಗ ಮಾನಸಿಕ ಖಿನ್ನತೆ ಇದೆ, ಅದನ್ನು ಹೇಗೆ ವಾಸಿ ಮಾಡ್ಕೋಬೇಕು? ದೇಹವನ್ನು ಹೇಗೆ ಅವನು ಒಳ್ಳೆ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ತ್ರಿಸ್ಕಂದ ಆಯುರ್ವೇದ ಹೇಳ್ತಾರೆ. ತ್ರಿಸ್ಕಂದ ಅಂದರೆ 3 ಪಿಲ್ಲರ್ಸ್. ವಾಟ್ ಈಸ್ ದಟ್? 1 ಈಸ್ ಆಹಾರ, ನಿದ್ರೆ, ಬ್ರಹ್ಮಚರ್ಯ. ಶ್ರೀ ಮೋಹನ ಫಾರ್ಮಾರವರ ಇಮ್ಯುನೋಫಿಟ್ ಕ್ಯಾಪ್ಸೂಲ್ ಪ್ರಕೃತಿ ದತ್ತ ಅಮೃತ ಸಮಾನವಾದ ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರಿಸಿದ ಜೀವ ಚೈತನ್ಯ. ಯಾವುದೇ ದುಷ್ಪರಿಣಾಮಗಳಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ದಿವ್ಯೌಷಧ ಇಮ್ಯುನೋಫಿಟ್ ಕ್ಯಾಪ್ಸೂಲ್ಸ್. ಅಬಾಲವೃದ್ಧರಾದಿಯಾಗಿ ದಿನಕ್ಕೆ 2 ಕ್ಯಾಪ್ಸೂಲ್ ಸೇವಿಸಿ ಧೈರ್ಯವಾಗಿರಿ, ಆರೋಗ್ಯವಂತರಾಗಿ. ಸ್ನೇಹಿತರೆ, ರುಚಿಯಾದ ಆಹಾರವನ್ನು ತಗೊಳ್ಳಿ. ಸುಮ್ಮನೆ ಏನೇನೋ ಮಣಗಟ್ಲೆ ತಿನ್ನಕ್ಕೆ ಹೋಗಬಾರ್ದು. ರುಚಿಯಾಗಿ ಈಟ್ ಟು ಲೀವ್ ಟು ಈಟ್ ಅಂತ ಅಂದರೆ ಬದುಕಕ್ಕೋಸ್ಕರ ತಿನ್ನಬೇಕು, ವಿನ ತಿನ್ನೋಕ್ಕೋಸ್ಕರ ಬದುಕಬಾರ್ದು ಅಂತ ಒಂದು ನಾಳು ನುಡಿದೆ. ಸುಮ್ಮನೆ ನೀವು ಹೇಳೋದು ಹಾಸ್ಯಕ್ಕೆ. ಸ್ನೇಹಿತರೆ, ಎಷ್ಟು ಬೇಕು ಆಹಾರ ಹಿತವಾಗಿ ಮಿತವಾದ ಆಹಾರವನ್ನು ಸೇವಿಸಿ, ನಿಮ್ಮ ಆರೋಗ್ಯ ಎಂದೂ ಕೆಡೋದಿಲ್ಲ. ಶುಚಿಯಾಗಿರ್ತಕ್ಕ ಆಹಾರವನ್ನು ಸೇವಿಸಿ. ಫ್ರೋಜನ್ ಫುಡ್ ತಿಂತಾ ಇದ್ದಾರೆ ಇವತ್ತು ಜನ. ಫ್ರೋಜನ್ ಫುಡ್ಡು ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕ ನೆಕ್ಸ್ಟ್ ಡೇ ಬಾಯ್ಲ್ ಮಾಡಿಕೊಡ್ತಿದ್ದಾರೆ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿಂತಾ ಇದ್ದಾರೆ. ಸೋಮಾರಿಗಳಾಗಿದ್ದಾರೆ ಇವತ್ತು. ಇದೇ ಮೇಯ್ನ್. ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು ಅಂತಕ್ಕಂಥ ಒಂದು. ಎರಡನೇದು ಆಹಾರದ, ಇನ್ನೊಂದು ನಿದ್ರೆ. ನೋಡಿ, ನಿದ್ರಾನಾಶೋ ಬುದ್ಧಿನಾಶೋ ಸರ್ವನಾಶ ಅಂತ. ಇವತ್ತು ಒಳ್ಳೆ ನಿದ್ರೆ ಇಲ್ಲ ಅಂದರೆ ಅವ್ನು ಬುದ್ಧಿನೇ ಸರಿ ಇರಲ್ಲ, ಬುದ್ಧಿ ಸರಿ ಇಲ್ಲ ಅಂದರೆ ಅವ್ನು ಸರ್ವನಾಶ ಆದ ಅಂತ. ಆದ್ದರಿಂದ ಒಳ್ಳೆ ನಿದ್ರೆ ಮಾಡಬೇಕು. ಎಂಥ ನಿದ್ರೆ ಮಾಡಬೇಕು ಅಂದರೆ, ಈಗ ತಲೆ ದಿಂಬಿ ಕೊಟ್ಟರೆ 6 ಅವರ್ಸು ಅನಸ್ತಟೈಸ್ ಸ್ಲೀಪ್ ಅಂತೀವಿ, ಆ ಥರ ನಿದ್ರೆ ಮಾಡಬೇಕು. ಸುಮ್ಮನೆ ಕರ್ವಟ್ಟೆ ಬದಲ್ತಾರೆ, ಸಾರಿ ರಾತ ಆಪ್ಕಿಕ ಸಂಬಂಧ, ಸುಮ್ಮನೆ ಈ ಕಡೆ ತಿರುಗೋದು, ಈ ಕಡೆ, ಅದೆಲ್ಲ ನಿದ್ದೆ. ದೇವರು ಧ್ಯಾನ ಮಾಡಿ ತಲೆಗೆ ದಿಂಬು ಕೊಟ್ಟು ಧ್ಯಾನ ಮಾಡ್ತಾ ಮಲಗಿದರೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಮನುಷ್ಯನ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇನ್ನೊಂದು ಬ್ರಹ್ಮಚರ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಬ್ರಹ್ಮಚರ್ಯ ಅಂದರೆ ಏನು? ಅಟ್ಲೀಸ್ಟು ಬೆಳಗ್ಗೆ ಒಂದು 5 ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ವಾಕಿಂಗ್ ಮಾಡೋದು, ಒಂದು ಅರ್ಧ ಗಂಟೆ ವಾಕ್ ಮಾಡೋದು. ಅರ್ಧ ಗಂಟೆ ವಾಕ್ ಮಾಡೋದಲ್ಲೂ ಒಂದು ವಿಧಾನ ಇದೆ. ನಿಧಾನ ಹೋಗಿ ಸ್ವಲ್ಪ ಫಾಸ್ಟ್ ಹೋಗಿ ಆಮೇಲೆ ನಿಧಾನ ಬಂದು ಅಲ್ಲಿ ಕಲ್ಲು ಹಾಸಿಗೆ ಮೇಲೆ ಕುತ್ಕೊಂಡು ನೀವು ದೀರ್ಘ ಉಸಿರು ಅದನ್ನು ಹೋಲ್ಡ್ ಮಾಡಿ ಮತ್ತೆ ಆಮೇಲೆ ನೀವು ವಾಕ್ ಮಾಡ್ಬೇಕಾದ್ರೆ ದೈವದ ಬಗ್ಗೆ ನಂಬಿಕೆ ಇದ್ದರೆ ಓಂಕಾರನ ಹೇಳಿ ತಗೊಳ್ಳಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರ ತಸ್ಮೇನ ಅಂತಂಥದ್ದು. ಓಂಕಾರಕ್ಕೆ ಅದ್ಭುತವಾದ ಒಂದು ಶಕ್ತಿ ಇದೆ. ಓಂಕಾರನ ಹೇಳ್ತಾ ನೀವು ವಾಕಿಂಗ್ ಮಾಡ್ತಾ ಹೋಗಿ
ನಿಮ್ಮ ಮನಸ್ಸು ಚಂಚಲ ಕಡಿಮೆ ಆಗ್ತದೆ, ಮನಸ್ಸು ಸ್ಥಿಮಿತಲ್ಲಿರ್ತದೆ. ಆಗ ನೀವು ವಾಕ್ ಮಾಡ್ಬೇಕಾದ್ರೆ ನಿಮ್ಮನ್ನು ನೀವೇ ಚರ್ಚೆ ಮಾಡ್ಕೊಳ್ಳಿ. ಮನಸ್ಸಲ್ಲಿ ದ್ವಂದ್ವ ಇರುತ್ತೆ, ಯಾವುದು ಸರಿ ಯಾವುದು ತಪ್ಪು, ಯಾವುದೋ ಒಂದು ವಿಚಾರದ ಬಗ್ಗೆ ಹೊರಟಿರ್ತೀರಿ ನೀವು. ಆ ದ್ವಂದ್ವವನ್ನು ನೀವೇ ಮೆಲ್ಕಾಕೊಳ್ಳಿ, ಬೇರೆ ಯಾರು ಬೇಡ. ನಿಮಗೆ ನೀವೇ ಜಡ್ಜು, ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊತಕ್ಕಂಥದ್ದು. ಹೀಗೆ ಮಾಡಿದರೆ ಹೇಗೆ, ಹೀಗೆ ಮಾಡಿದರೆ ಹೇಗೆ, ಹೀಗೆ ಮಾಡಿ ಏನಾಗ್ಬೋದು, ಹೀಗೆ ಈ ಥರ ಚಿಂತನೆಗಳು ಬರ್ತದಲ್ಲ ಪ್ರಾಜೆಕ್ಟ್, ಅದನ್ನು ಮಾಡಿ. ಅವಾಗ ಓಂಕಾರ ಮಾಡ್ತಾ ಧ್ಯಾನ ಮಾಡಿ 5 ನಿಮಿಷ ನೀವು ಆ ಮೆಡಿಟೇಷನ್ ಮಾಡಿ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ. ಯಾವತ್ತೂ ನಿಮ್ಮ ಆರೋಗ್ಯ ಹಾಳಾಗಲ್ಲ, ಮನಸ್ಥಿತಿ ಸರಿಯಾಗಿರ್ತದೆ. ಇದನ್ನು ತ್ರಿಸ್ಕಂಧಾತ್ಮಕ ಆಯುರ್ವೇದ ಹೇಳ್ತಾರೆ ಮಹಾ ಸ್ನೇಹಿತರೆ. ಆದ್ದರಿಂದ ತಾವು ದಯವಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಬೇಕು. ನಿಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಆಗಬೇಕು. ಸಮಾಜಕ್ಕೆ ನೀವು ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಬೆಳಿಬೇಕು. ನೀವು ಹೆಲ್ದಿಯಾಗಿರೋದಲ್ಲದೆ ನಿಮ್ಮ ಸುತ್ತಮುತ್ತ ಸಮಾಜವನ್ನು ಹೆಲ್ದಿಯಾಗಿ ಮಾಡೋಕ್ಕೂ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನೀವು ನೆರವೇರಿಸ್ಕೊಡ್ತೀನಿ ಆಶಾಭಾವನೆಯಿಂದ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶ್ರೀ ಮೋಹನ ಫಾರ್ಮಾರವರ ಇಮ್ಯುನೋಫಿಟ್ ಕ್ಯಾಪ್ಸೂಲ್ ಪ್ರಕೃತಿ ದತ್ತ ಅಮೃತ ಸಮಾನವಾದ ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರಿಸಿದ ಜೀವ ಚೈತನ್ಯ. ಯಾವುದೇ ದುಷ್ಪರಿಣಾಮಗಳಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ದಿವ್ಯೌಷಧ ಇಮ್ಯುನೋಫಿಟ್ ಕ್ಯಾಪ್ಸೂಲ್ಸ್. ಅಬಾಲ ವೃದ್ಧರಾದಿಯಾಗಿ ದಿನಕ್ಕೆ 2 ಕ್ಯಾಪ್ಸೂಲ್ ಸೇವಿಸಿ ಧೈರ್ಯವಾಗಿರಿ, ಆರೋಗ್ಯವಂತರಾಗಿ.